ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇನ್ಸ್ಟಾಮಾರ್ಟಿಂದ ಐಟಮ್ಸ್ ತರಿಸಿದ್ದೆ, ಗ್ರಾಸರೀಸು. ಸೊ ನಾನು ಅಂದ್ಕೊಂಡೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಬನ್ನಿ, ಒನ್ ಬೈ ಒನ್ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಕೊರಿಯಾಂಡರ್ ಫ್ರೆಶ್ ಆಗಿದೆ. ಫ್ರೆಶ್ ಆಗಿರೋ ಕೊರಿಯಾಂಡರ್ ನೋಡೋಕ್ಕೇ ಖುಷಿ ಆಗತ್ತೆ. ನೆಕ್ಸ್ಟ್ ಕಮ್ಸ್ ಸೆನ್ಸೋಡೈನ್ ಪೇಸ್ಟು. ನಾನು ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡೋದು ಪೆಪ್ಸೋಡೆಂಟು. ಸೊ ದಿಸ್ ಇಸ್ ಫಾರ್ ಪ್ರಮೋದ್ ಆ್ಯಂಡ್ ಮೈ ಅತ್ತೆ. ಇನ್ನೇನು ಖಾಲಿ ಆಗ್ತಾಯಿತ್ತು, ಸೊ ಅದಕ್ಕೆ ರೀಸ್ಟಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಕಮ್ಸ್ ದಿಸ್ ನಾಯ್ಸ್ ಬನಾನಾ ಚಿಪ್ಸ್. ರ್ಯಾಂಡಮ್ ಆಗಿ ಏನಾದರೂ ಸ್ನ್ಯಾಕಿಂಗ್ ಮಾಡಬೇಕಂತ ಅಂದರೆ ಅಟ್ಲೀಸ್ಟು ಪಾಮ್ ಆಯಿಲ್ ಅಂತೂ ಇದರಲ್ಲಿ ಯೂಸ್ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಹೆಲ್ದಿಯಾಗಿ ಬೆಟರ್ ಆಪ್ಷನ್ ಸ್ನ್ಯಾಕಿಂಗಿಗೆ ಅಂತಲೇ ಹೇಳ್ಬೋದು, ಬನಾನಾ ಚಿಪ್ಸ್. ನೆಕ್ಸ್ಟ್ ಕಮ್ಸ್ ಟೊಮ್ಯಾಟೊ. ಸೊ ಡೇ ಟು ಡೇಗೆ ಟೊಮ್ಯಾಟೋಸು ಮತ್ತು ಆನಿಯನ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಟೊಮ್ಯಾಟೋಸ್ ಫ್ರೆಶ್ ಆಗಿದೆ. ನೆಕ್ಸ್ಟ್ ಕಮ್ಸ್ ದ ಹೆಲ್ತ್ ಫ್ಯಾಕ್ಟ್ರಿ ಬ್ರೆಡ್. ಯಾಕಂತಂದರೆ ಆದ್ವಿಗೆ ಲಕ್ಷು ಬ್ರೇಕ್ಫಾಸ್ಟ್ ಅವ್ರು ತಿನ್ನೋದೇ ಬ್ರೆಡ್ ಎವ್ರಿ ಡೇ. ಸೊ ನಾನು ಆಲ್ಮೋಸ್ಟ್ ಎವ್ರಿ ಡೇ ಬ್ರೆಡ್ನ ತರಿಸ್ಬೇಕಾಗತ್ತೆ. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಹೈ ಪ್ರೋಟೀನ್ ಬ್ರೆಡ್. ಸೊ ಗುಡ್ ಆಪ್ಷನ್ ಫಾರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸ್ಲಿಮ್ ಮಿಲ್ಕು ಕಾಫಿ ಟೀಗೆ. ನೆಕ್ಸ್ಟ್ ಅವಕಾಡೋ. ನನಗೆ ಎವ್ರಿ ಡೇ ಅವಕಾಡೋ ಬ್ರೇಕ್ಫಾಸ್ಟ್ ಇದ್ರೂ, ಅವಕಾಡೋ ಟೋಸ್ಟ್ ಇದ್ರೂ ತಿಂತೀನಿ. ಸೊ ಇವತ್ತೂ ಬ್ರೇಕ್ಫಾಸ್ಟು ಅವಕಾಡೋ ಟೋಸ್ಟು. ಸೊ ನನಗೆ ಬೋರೇ ಆಗಲ್ಲ ಇದನ್ನು ತಿನ್ನೋಕ್ಕೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಮ್ಸ್ ಗ್ವಾವಾ. ನಂದು ಪ್ರಮೋದ್ ಅವ್ರದ್ದು ಫೇವ್ರೆಟ್ ಫ್ರೂಟ್ ಗ್ವಾವಾ. ಸೊ ಖಾಲಿ ಆಗಿತ್ತು, ಅದಕ್ಕೆ ರೀಸ್ಟಾಕ್. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿ ಆಗಿತ್ತು, ಅದಕ್ಕೆ ರೀಸ್ಟಾಕ್. ನೆಕ್ಸ್ಟ್ ಕಮ್ಸ್ ಆನಿಯನ್ಸ್. ಸೊ ಆ್ಯಸ್ ಐ ಮೆನ್ಷನ್ಡ್, ಡೇ ಟು ಡೇಗೆ ನಮಗೆ ಟೊಮ್ಯಾಟೊ ಮತ್ತು ಆನಿಯನ್ಸ್ ವೆರಿ ಇಂಪಾರ್ಟೆಂಟು. ಅದು ಖಾಲಿ ಆಗ್ತಾಯಿತ್ತು, ಅದಕ್ಕೆ ತರಿಸಿದ್ದೀನಿ. ಬಟ್ ಒನ್ ಮೋರ್ ಥಿಂಗ್, ಇಲ್ಲಿ ಪೆಪ್ಪರ್ ಪೌಡರ್ ಓಪನ್ ಆಗಿಬಿಟ್ಟಿದೆ ಅನಿಸುತ್ತೆ. ಸೊ ಇಲ್ಲೆಲ್ಲ ಫುಲ್ಲು ಚೆಲ್ಲೋಗ್ಬಿಟ್ಟಿದೆ. ಇದು ಪೆಪ್ಪರ್ ಪೌಡರು. ಸೊ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂತಂದರೆ ಓಪನ್ ಆಗಿಬಿಟ್ಟಿದೆ. ನಾನು ಡಬ್ಬಕ್ಕೆ ಹಾಕ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪೆಪ್ಪರ್ ಬಾಲ್ಸ್. ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಿನಿ ಇನ್ಸ್ಟಾಮಾರ್ಟ್ ಹಾಲ್. ಹೇರ್ ಕಟ್ ಫಾರ್ ಹಿಮ್. No, I need the hair wash also. He'll do. How much is hair wash? ठीक है. Okay ना ಚಿನ್ನಿ, ಹೇರ್ ಕಟ್ ಆ್ಯಂಡ್ ಹೇರ್ ವಾಶ್ ಮಾಡಿಸ್ಕೊತೀಯಾ? ಫ್ರೆಂಡ್ಸ್, ಆದ್ವಿಕ್ನ ಹೇರ್ ಕಟ್ಗಂತ ನಮ್ಮ ಮನೆ ಹತ್ರ ಇರೋ ಸ್ಪಿನ್ ಸಲಾನ್ಗೆ ಕರ್ಕೊಂಡು ಹೋಗಿದ್ದೆ. ಹಾಗೆ ಅವನು ಯಾವ ಹೇರ್ ಕಟ್ ಬೇಕು ಅಂತ ಪಿಂಟ್ರೆಸ್ಟ್ ಓಪನ್ ಮಾಡಿಬಿಟ್ಟು ಅವನೇ ಸೆಲೆಕ್ಟ್ ಮಾಡಿಕೊಂಡ ಯಾವ ಥರ ಸ್ಟೈಲ್ ಬೇಕು ಅಂತ. ಫ್ರೆಂಡ್ಸ್, ಇನಿಷಿಯಲಿ ಹೇರ್ ಕಟ್ಟು ಮತ್ತು ಹೇರ್ ವಾಶ್ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಏನು ಅಂತ ಅಂದರೆ ಸಲೂನಲ್ಲಿ ವಾಟರ್ ಖಾಲಿ ಆಗೋಗಿತ್ತಂತೆ. ಸೊ ದೇ ಟೋಲ್ಡ್ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಅಂತ. ನನಗೆ ವೆಯ್ಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಐ ಟೋಲ್ಡ್ ಆದ್ವಿಕ್ ಬೇಡ, ಮನೆಗೆ ಹೋಗಿ ಸ್ನಾನ ಮಾಡ್ಕೊಳ್ಳೋಣ ಅಂತ. ಬಟ್ ದೆನ್ ಹಿ ವಾಸ್ ನಾಟ್ ಅಟ್ ಆಲ್ ರೆಡಿ. ಫುಲ್ಲು ಕೋಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟ, ಇಲ್ಲ ನಂಗೆ ಹೇರ್ ವಾಶ್ ಬೇಕೇ ಬೇಕು ಅಂತ. ನೀವಿಲ್ಲಿ ನೋಡ್ಬೋದು, ಅವ್ನ ಕೋಪದಲ್ಲೇ ಕೂತ್ಕೊಂಡು ನನ್ನ ಹತ್ರ ಆರ್ಗ್ಯೂ ಮಾಡ್ತಾ ಇದ್ದಾನೆ. ಬಟ್ ದೆನ್ ಸಮ್ಹೌ ನಾನು ಅವನನ್ನು ಕನ್ವಿನ್ಸ್ ಮಾಡಿಬಿಟ್ಟು ಹೇರ್ ವಾಶು ಮನೇಲೇ ಮಾಡ್ಕೊಳ್ಳೋಣ ಅಂತ ಕನ್ವಿನ್ಸ್ ಮಾಡಿದೆ. ಆಮೇಲೆ ಒಪ್ಕೊಂಡ.
ಹಲೋ ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಲಾಸ್ಟ್ ಎಲ್ಲಿ ವ್ಲಾಗಿಂಗ್ ಸ್ಟಾಪ್ ಮಾಡಿದ್ದು ಅಂತ ಅಂದರೆ ಆದ್ವಿಕ್ನ ಹೇರ್ ಕಟ್ ಕರ್ಕೊಂಡು ಹೋಗ್ಬಿಟ್ಟು ಬಂದೆ. ಅದಾದಮೇಲೆ ನಾನೇನು ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಐ ವಾಸ್ ಲಿಟಲ್ ಆಕ್ಯುಪೈಡ್ ವಿತ್ ಲಕ್ಷ್ ಆ್ಯಂಡ್ ಆದ್ವಿಕ್. ಸೊ ಇವತ್ತು ವ್ಲಾಗಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ರೆಡಿ ಯಾಕಾಗಿದ್ದೀನಿ ಅಂತ ಅಂದರೆ ನಮ್ಮ ರಿಲೇಟಿವ್ ಒಬ್ಬರು ಮನೆಯಲ್ಲಿ ಸಣ್ಣ ಪೂಜೆ ಇಟ್ಕೊಂಡಿದ್ದಾರೆ. ಸೊ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಆದ್ವಿಕ್ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಅಲ್ಲಿ ಬೇರೆ ಹೋಗಬೇಕು. ಸೊ ಇವತ್ತೂ ಸ್ವಲ್ಪ ಆಕ್ಯುಪೈಡೆ. ಬನ್ನಿ ಇವತ್ತಿನ ದಿನ ಹೇಗೆ ನಡೆಯುತ್ತೆ ನೋಡೋಣ. ನಾನು ನನ್ನ ಕೋ ಸಿಸ್ಟರು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇಬ್ಬರು ಟೂ ವೀಲರಲ್ಲಿ ರೈಡ್ ಹೋದ್ವಿ. ರೈಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಪೂಜೆಗೆ ಹೋಗಿದ್ವಲ್ಲ, ಅದನ್ನು ಮುಗಿಸ್ಕೊಂಡು ಆದ್ವಿಕ್ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತಲ್ಲ, ಅದನ್ನು ಮುಗಿಸ್ಕೊಂಡು ಬಂದೆ. ಸೊ ಆದ್ವಿಕ್, ಹೌ ವಾಸ್ ಯುವರ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಚಿನ್ನಿ? ಗುಡ್. ಮ್ಯಾಮ್ ಏನು ಹೇಳಿದ್ರು ನಿನ್ನ ಬಗ್ಗೆ? ಗುಡ್. ಹೌದು, ಅವನ ಬಗ್ಗೆ ಎಲ್ಲನೂ ಗುಡ್ಡಾಗೆ ಹೇಳಿದ್ದಾರೆ. ಬಟ್ ಒಂದು ಫೀಡ್ಬ್ಯಾಕ್ ಏನು ಅಂತ ಅಂದರೆ ಹಿಲ್ ಬಿ ಇನ್ ಹರಿಬರಿ ಅಂತ. ಅಂದರೆ ಮ್ಯಾಮು ಬೋರ್ಡ್ ಮೇಲೆ ಏನಾದರೂ ಬರೆದ್ರೆ ಅವ್ನು ಫಸ್ಟ್ ಬರೆದು ಬಿಡಬೇಕು, ಕೂತ್ಕೊಂಡು ಕೇಳೋಣ, ಕಾನ್ಸಂಟ್ರೇಟ್ ಮಾಡಿ ಅನ್ನೋದಿಲ್ವಂತೆ. ಸೊ ಯು ವಿಲ್ ಹ್ಯಾವ್ ಟು ಫಿನಿಶ್ ಇಟ್ ಫಸ್ಟ್, ರೈಟ್? ಅದು ಮಾಡಬಾರ್ದಂತೆ ಮ್ಯಾಮ್ ಹೇಳಿದ್ದಾರೆ. ಫಸ್ಟು ಕೇಳಬೇಕು ಕೂತ್ಕೊಂಡು ಮ್ಯಾಮ್ ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ. ಓಕೆನಾ? ಅದರ್ ದ್ಯಾನ್ ದ್ಯಾಟ್ ಎವ್ರಿಥಿಂಗ್ ಇಸ್ ಫೈನ್ ಅಂತೆ. ಆದ್ವಿಕ್ ಬಗ್ಗೆ ಹೊಗಳಿದ್ರು ಸ್ವಲ್ಪ, ಅಲ್ವಾ ಚಿನಿ? ಐ ಆಮ್ ಸೋ ಪ್ರೌಡ್ ಆಫ್ ಯು ಚಿನಿ. ಗಿವ್ ಮಿ ಕಿಚ್ಚು. ಐ ಲವ್ ಯು. ಲಾಕ್ಷ್, ಲಚ್ಚಿಪಿ. ಆದ್ವಿಕು, ಲಕ್ಷನ ಈ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಡನ್ವಾ? ಯಾಕೆ? ಯು ಲೈಕ್ ಹಿಮ್? ಬಿಡು, ಅವನ್ನ ಆ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ವಿಲ್ ಸೆಂಡ್ ಹಿಮ್ ಆಫ್. ಯಾಕೆ? ಯು ಲೈಕ್ ಹಿಮ್, ಬಟ್ ನಾನು ಅವನನ್ನ ಕಳಿಸ್ಬಿಡ್ತೀನಲ್ವಾ. ಎಲ್ಲಿ ಕಳ್ಸೋಣ? ದುಬೈ ಕಳ್ಸೋಣವಾ, ಲಂಡನ್ ಕಳ್ಸೋಣವಾ? ನಿನಗೆ ಬೇಕಾ ಲಕ್ಷ? ಸರಿ, ಹಂಗಾರೆ ಕಳ್ಸೋದು ಬೇಡವಾ? ನಿನ್ನನ್ನು ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ಬಿಡ್ಲಾ ಅಲ್ಲಿ? ಯಾಕೆ? ಲಕ್ಷ ಇಷ್ಟ, ಓಕೆ. ಲಕ್ಷನ್ ಕಳ್ಸೋದು ಬೇಡ, ನೀನು ಹೋಗು. ನಿನ್ನನ್ನು ಪ್ಯಾಕ್ ಮಾಡಿಬಿಟ್ಟು ದುಬೈಗೆ ಕಳಿಸ್ಲಾ, ಲಂಡನ್ಗೆ ಕಳಿಸ್ಲಾ? ಎಲ್ಲಿಗೆ ಹೋಗ್ತೀಯಾ? ಹೇಳೋ. ಫ್ರೆಂಡ್ಸ್, ನಾನು ಒಂದು ಟಾಪು ಸ್ಟಿಚಿಂಗ್ ಕೊಟ್ಟಿದ್ನಲ್ವಾ, ಅದನ್ನು ಈಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾನೆ. ಐ ಹೋಪ್ ಸ್ಟಿಚಿಂಗ್ ಎಲ್ಲನೂ ಕರೆಕ್ಟಾಗಿ ಮಾಡಿರ್ತಾನೆ ಅಂತ. ಇದು ಟಾಪ್, ಹಾಂ, ಕುರ್ತಾ ಟಾಪ್. ಫ್ರೆಂಡ್ಸ್, ಆ ಕುರ್ತಾನ ನಾನು ಹಾಕೊಂಡು ನೋಡಿದೆ, ಸ್ವಲ್ಪ ಟೈಟ್ ಇದೆ. ಅದಕ್ಕೆ ನಾನು ಆಲ್ಟ್ರೇಷನ್ಗೆ ಕೊಡಬೇಕು. ಮಂಡೇ ನಾನು ಆಲ್ಟ್ರೇಷನ್ಗೆ ಕೊಡ್ತೀನಿ. ಇದನ್ನ ಹೇಳ್ತಾ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್.